ಹಾಯ್ ಎಲ್ಲರಿಗೂ. ಬೆಳಿಗ್ಗೆ ಎದ್ದ ತಕ್ಷಣ ಫ್ರೆಶ್ ಅಪ್ ಎಲ್ಲ ಆದಮೇಲೆ ಸ್ವಲ್ಪ ಬಿಸಿ ನೀರು ಕುಡಿದ್ರೆ ಯಾಕೋ ಮನಸ್ಸಿಗೆ ಸಮಾಧಾನ ಅನಿಸುತ್ತೆ. ಸೊ ಹಾಗಾಗಿ ಬೆಳಿಗ್ಗೆಯಿಂದ ಅದೊಂದು ಅಭ್ಯಾಸ ಮಾಡಿ ಇಟ್ಕೊಂಡಿದ್ದೀನಿ. ಅದಾದಮೇಲೆ ನಾನು ಬೇರೆ ತಿಂಡಿ ಕೆಲಸ ಅದೆಲ್ಲ ಮಾಡೋಕ್ಕೆ ಹೋಗೋದು. ಇವತ್ತು ಅಕ್ಕಿ ರೊಟ್ಟಿ ಮಾಡ್ಕೊಳ್ಳೋಣ ಅಂತ ಸಬ್ಬಕ್ಕಿ ಸೊಪ್ಪು ಹಾಗೆ ಈರುಳ್ಳಿನ ಕಟ್ ಮಾಡಿಕೊಂಡು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನೆಲ್ಲ ಹಾಕ್ಕೊಂಡು ಅಕ್ಕಿ ಹಿಟ್ಟಿಗೆ ಅದನ್ನು ಚೆನ್ನಾಗಿ ನಾದ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಇದನ್ನು ಇವಾಗ ಇಲ್ಲಿ ಬಾಳೆ ಎಲೆಯಲ್ಲಿ ತಟ್ಕೊತಾ ಇದ್ದೀನಿ. ಬಾಳೆ ಎಲೆ ತಂದುಬಿಟ್ಟು ಹಾಗೆ ಪೇಪರಲ್ಲಿ ಹೊರಗಡೆನೇ ಇಟ್ಬಿಟ್ಟಿದ್ದೆ. ಫ್ರಿಜ್ಜಲ್ಲಿ ಇಡೋಕ್ಕೆ ಮರ್ತೋಗಿತ್ತು. ಸೊ ಹಾಗಾಗಿ ಅದು ಸ್ವಲ್ಪ ಬಾಡೋದಂಗಾಗಿದೆ. ಇದು ಬಾಳೆ ಎಲೆಯಲ್ಲಿ ತಟ್ಕೊಂಡ್ರೆ ಚೆನ್ನಾಗಿ ತೆಳ್ಳಗಾಗಿ ಚೆನ್ನಾಗಿ ಬರುತ್ತೆ ರೊಟ್ಟಿ ಅಂತ. ಅದ್ರ ಜೊತೆಗೆ ಒಂದು ಕಾಯಿ ಚಟ್ನಿ ಕೂಡ ಮಾಡ್ಕೊಳ್ಳೋಣ ಅಂತ. ಅಕ್ಕಿ ರೊಟ್ಟಿಗೆ ಒಳ್ಳೆ ಕಾಂಬಿನೇಷನ್. ಹಾಗೆ ಕಾಯಿ ತುರಿ ಹಾಗೆ ಹಸಿಮೆಣಸು ಹಾಗೆ ಉಪ್ಪನ್ನು ಹಾಕಿ ರುಬ್ಕೋತೀನಿ ಅಷ್ಟೇ. ಇದು ಚಟ್ನಿ ತುಂಬ ಸಿಂಪಲ್, ಈಸಿಯಾಗೂ ಕೂಡ ಇರುತ್ತೆ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ.